ಫ್ರೆಂಡ್ಸ್, ವೆಲ್ಕಮ್ ಟು ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಇವತ್ತು ನಿಮಗೆ ಆಲೂ ಫ್ರೈನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಆದರೂ ಬಳಸ್ಬೋದು ಅಥವಾ ಯಾವುದೇ ಒಂದು ಡಿಶ್ಶಿಗೆ ಸೈಡ್ ಡಿಶ್ ಆಗಿಯೂ ಸಹ ಬಳಸ್ಬೋದು. ಇಲ್ಲಿ ಮೊದಲನೇದಾಗಿ ನಾನು 3 ಮೀಡಿಯಮ್ ಸೈಜಿನ ಆಲೂಗಡ್ಡೆಗಳನ್ನು ತಗೊಂಡು ಅದರ ಸಿಪ್ಪೆಯನ್ನು ಪೀಲ್ ಮಾಡಿ ಬಳಸ್ತಾ ಇದ್ದೀನಿ. ಈ ಪೀಲ್ ಮಾಡಿ ಆದಮೇಲೆ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಆಲೂಗಡ್ಡೆಗಳನ್ನು ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನಿಲ್ಲಿ ಶಾಡೋ ಫ್ರೈ ಮಾಡೋದ್ರಿಂದ ನನಗೆ ಆಲೂಗೆಡ್ಡೆ ಬೇಗ ಬೇಯಲಿ ಅನ್ನೋ ರೀಸನ್ನಿಂದ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಟ್ ಮಾಡ್ಕೊಂಡಂಥ ಆಲೂಗಡ್ಡೆಯನ್ನು ನೀರಿನಲ್ಲಿ ತೊಳೆದು ಆಮೇಲೆ ಬಳಸಬೇಕು. ಇಲ್ಲಾಂದರೆ ಆಲೂಗೆಡ್ಡೆ ನಿಮಗೆ ಕಪ್ಪಾಗತ್ತೆ ಮತ್ತು ಆ ಹಾಲಿನಂಶ ಇರುತ್ತೆ ಆಲೂಗೆಡ್ಡೆ ಹೆಚ್ಚಿದಾಗ, ಅದು ನಮಗೆ ಆ ಕ್ರಿಸ್ಪಿನೆಸ್ನ ಕೊಡೋಲ್ಲ. ಅದು ಹೋಗೋವರೆಗೂ ನಾವೇನು ಮಾಡಬೇಕು, 1-2 ಸಲ ನೀರಲ್ಲಿ ತೊಳೆದಿಟ್ಕೋಬೇಕು. ಇಲ್ಲಿ ನಾನು ಒಂದು ಬೌಲಲ್ಲಿ ನೀರನ್ನು ತಗೊಂಡು ಅದರಲ್ಲಿ ಕಟ್ ಮಾಡಿದ ಆಲೂಗೆಡ್ಡೆನ ಹಾಕಿಬಿಟ್ಟು ಚೆನ್ನಾಗಿ 1-2 ಸಲ ನೀರಲ್ಲಿ ತೊಳೆದು ಬಳಸ್ತಾ ಇದ್ದೀನಿ. ಈ ತೊಳೆದ ಆಲೂಗೆಡ್ಡೆಗಳನ್ನು ಒಂದು ಪಾತ್ರೆಗೆ ಎಣ್ಣೆಯನ್ನು ತಗೊಂಡು ಅದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಹೋಗಬೇಕು. ಮೊದಲನೇದಾಗಿ ಒಂದು 4 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಆಲೂಗೆಡ್ಡೆಯನ್ನು ಬೆರೆಸಿದ್ದೀನಿ. ಬೆರೆಸಿದಂತಹ ಆಲೂಗೆಡ್ಡೆನ ನೀಟಾಗಿ ಬೇಯಿಸಬೇಕು. ಮೊದಲಿಗೆ 1 ನಿಮಿಷ ಒಂದು ಸೈಡ್ ಬೇಯಿಸ್ಕೊಳ್ಳಿ. ಅದಾದ ನಂತರ ತಿರುಗಿಸಿ ಹಾಕಿ, ಅಂದರೆ ಚಮಚದ ಸಹಾಯದಿಂದ ಮಗ್ಚಿ ಹಾಕಿ. ಇದರಿಂದ ಏನು ಅಂದರೆ ಒಂದೊಂದೇ ಸೈಡು ನೀಟಾಗಿ ಬೇಯೋದ್ರ ಜೊತೆಗೆ ಔಟರ್ ಲೇಯರ್ದು ಆಲೂಗೆಡ್ಡೆ ಏನಿರುತ್ತೆ ಅದು ಕ್ರಿಸ್ಪಿಯಾಗಿ ಬರ್ತಾ ಹೋಗುತ್ತೆ. ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ತಾ ಹೋಗಬೇಕು. ಈ ಫ್ರೈ ಮಾಡೋದ್ರಿಂದ ಏನು ಅಂತಂದರೆ ಔಟ್ಸೈಡ್ ಆಫ್ ದ ಆಲೂಗೆಡ್ಡೆ ನಮಗೆ ಹೇಗಿರುತ್ತೆ ಅಂದರೆ ಕ್ರಿಸ್ಪಿ ಆಗಿರುತ್ತೆ ಆ್ಯಂಡ್ ಅದರ ಒಳಭಾಗದಲ್ಲಿ ಮೃದುವಾಗಿ ಬೆಂದಿರುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸಾಧ್ಯ ಆದಷ್ಟು ಮಾಡಿ ಒಂದು 5 ನಿಮಿಷಗಳ ಕಾಲ ಮಾಡಿದರೂ ಸಾಕು. ನಂತರ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಖಾರದ ಪುಡಿಯನ್ನು ಬೆರೆಸ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಮಸಾಲವನ್ನು ಸೇರಿಸ್ಕೊಳ್ಳಲ್ಲ, ಬರೀ ಉಪ್ಪು ಖಾರದ ಪುಡಿ ತುಂಬಾ ರುಚಿ ಕೊಡುತ್ತೆ. ಬೆರೆಸ್ಬಿಟ್ಟು ತಕ್ಷಣ ಫ್ಲೇಮ್ ಆಫ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಉಪ್ಪು ಮತ್ತು ಖಾರದ ಪುಡಿ. ಫ್ಲೇಮ್ ಆಫ್ ಮಾಡ್ಕೊಂಡಾದರೂ ಬೆರೆಸ್ಬೋದು. ನಂತರ ಇದನ್ನು ನೀವು ಒಂದು ಕಾಫಿ ಟೀ ಜೊತೆಗಾದ್ರು ಯೂಸ್ ಮಾಡ್ಬೋದು ಅಥವಾ ಒಂದು ಊಟಕ್ಕೆ ರೈಸಿಗೆ ಸೈಡ್ ಡಿಶ್ ಆಗಿ ಆದರೂ ಬಳಸ್ಬೋದು. ನನಗೆ ಕಾಫಿ ಜೊತೆಗೆ ಇದನ್ನು ತಿನ್ನೋದಕ್ಕೆ ತುಂಬ ಇಷ್ಟ, ಹಾಗಾಗಿ ನಾನು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ. ಮಾಡ್ಕೊಂಡು ತಿನ್ಕೊಳ್ಳಿ. ಥ್ಯಾಂಕ್ ಯು.